ಓಂ ವೀರಘ್ನೇ ನಮಃ. ತಿಷ್ಠಾತಿ ವಜ್ರೀ ಮಘವಾವಿರಕ್ಷೀಮಂ ಯಜ್ಞಮನುನೋ ವಾಜಸಾತೌ ಇಮಂ ಯಜ್ಞಂ ತ್ವಮಸ್ಮಾಕಮಿಂದ್ರ ಪುರೋದಧತ್. ವೀರಃ ಅನ್ನುವಂಥ ವಿಷ್ಣು ಸಹಸ್ರನಾಮ ಸ್ತೋತ್ರದ 171ನೇ ನಾಮವನ್ನು ವಿವರಿಸುವಂತಹ ಬೃಹತಿ ಮಂತ್ರದ ಅರ್ಥವನ್ನು ನೋಡಿದ್ದೇವೆ. ಅಲ್ಲಿ ಎರಡು ಕಡೆ ಯಜ್ಞ ಅಂತ ಪ್ರಯೋಗ ಬಂದಿದೆ. ಆ ಯಜ್ಞ ಎಂಬ ಶಬ್ದಕ್ಕೆ ಎರಡೂ ಕಡೆಯೂ ಕೂಡ ಯಜ್ಞ ಅಂತನೋ ಅರ್ಥವನ್ನೇ, ಯಜ್ಞ ಪ್ರಕ್ರಿಯೆ ಅಂತ ಅರ್ಥವನ್ನೇ ಎಲ್ಲರೂ ಕೂಡ ತಗೊಂಡಿದ್ದಾರೆ. ನಮ್ಮ ಯಜ್ಞವನ್ನ ಪುರೋದಧತ್, ಅಗ್ರಗಣ್ಯವನ್ನಾಗಿ ಮಾಡ್ತಾ, ಎಲ್ಲ ಯಜ್ಞಗಳಿಗಿಂತ ಈ ಯಜ್ಞವನ್ನು ಶ್ರೇಷ್ಠವನ್ನಾಗಿ ಮಾಡ್ತಾ, ನಮ್ಮ ಈ ಯಜ್ಞದಲ್ಲಿ ನೀನು ಸನ್ನಿಹಿತನಾಗಿರುವಂತ ಆ ಯಜ್ಞ ಎಂಬ ಶಬ್ದ ಎರಡು ಬಾರಿ ಬಂದದ್ದಕ್ಕೆ ಅರ್ಥ ಹೇಳಿದ್ದಾರೆ. ನಾನು ಒಂದು ಬಾರಿ ಬಂದಂತಹ ಯಜ್ಞಕ್ಕೆ, ಯಜ್ಞ ಅನ್ನೋ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಹೇಳಿ, ಮತ್ತೊಂದು ಬಾರಿ ಬಂದಿರುವಂತಹ ಯಜ್ಞ ಶಬ್ದಕ್ಕೆ ನಮ್ಮ ಜೀವನ ಎಂಬ ಯಜ್ಞ ಅಂತ ಅರ್ಥ ಹೇಳಿದ್ದೀನಿ ಅನ್ನೋದನ್ನು ಕೂಡ ನೋಡಿದ್ರಿ. ಈ ಮುಖ್ಯ ಪ್ರಾಣ ಯ ಎಲ್ಲ ಕಡೆ ಸಂಚಾರ ಮಾಡ್ತಾ, ಜ್ಞ ಎಲ್ಲವನ್ನು ಶುದ್ಧಪಡಿಸುವವನು. ಅಂತಹ ಮುಖ್ಯ ಪ್ರಾಣನನ್ನು ಮುಂದಿಟ್ಕೊಂಡು ಭಗವಂತ ನಮ್ಮ ಜೀವನ ಯಜ್ಞದಲ್ಲೂ ಕೂಡ ಯಾವತ್ತೂ ಸನ್ನಿಹಿತನಾಗಿರಬೇಕು. ನಾವು ಹುಟ್ಟಿದಂದಿನಿಂದ ಮರಣಿಸುವವರೆಗೆ ಅಂತನ್ನೋದನ್ನು ಕೂಡ ನೋಡಿದ್ದೇವೆ. ಮುಖ್ಯ ಪ್ರಾಣ ಯಾಕೆ ಯಜ್ಞ ಅಂತನ್ನುವುದನ್ನು ಛಾಂದೋಗ್ಯ ಉಪನಿಷತ್ತು ಮತ್ತು ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ನೋಡಿದ್ದೇವೆ. ಈ ಮುಖ್ಯ ಪ್ರಾಣನನ್ನ ಮುಂದಿಟ್ಕೊಂಡು ಭಗವಂತ ಯಾವತ್ತು ಬರ್ತಾನೆ. ಮುಖ್ಯ ಪ್ರಾಣ ಇದ್ದರೆ ಆ ಭಗವಂತ ಇರ್ತಾನೆ, ಮುಖ್ಯ ಪ್ರಾಣ ಹೋದರೆ ಭಗವಂತನು ಹೋಗ್ತಾನೆ ಅಂತನ್ನುವುದನ್ನ ಷಟ್ಪ್ರಶ್ನ ಉಪನಿಷತ್ತಿಗನುಸಾರವಾಗಿ ನೋಡಿದ್ದೇವೆ. ಆ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಬಂದಂತಹ ಸಂಗತಿಯನ್ನೇ ಭಾಗವತ ತಾತ್ಪರ್ಯದಲ್ಲೂ ಕೂಡ, ಭಾಗವತ ಮತ್ತು ಭಾಗವತ ತಾತ್ಪರ್ಯಗಳಲ್ಲಿ ಪರಿಸರ ಪದ್ಧತಿ ಎಂಬ ಶಬ್ದದ ಮೂಲಕ ಅಥವಾ ಪ್ರಾಣ ಪದ್ಧತಿ ಎಂಬ ಶಬ್ದದ ಮೂಲಕ ನಾವು ನೋಡಿದ್ದೇವೆ. ಭಗವಂತ ಅವನು ಈ ಪ್ರಾಣನನ್ನೇ ಮಾರ್ಗನನ್ನಾಗಿ ಹೊಂದಿರುವಂತವನು. ಪರಿಸರ ಪದ್ಧತಿ ಯಶಸ್ಸಃ, ಪ್ರಾಣವೇ ಭಗವಂತನಿಗೆ ಮಾರ್ಗ. ಅಥವಾ ಪರಿಸರ ಅಂದ್ರೆ ಪ್ರಾಣ, ಆ ಪ್ರಾಣನಿಗೆ ಭಗವಂತ ಮಾರ್ಗ. ಹೀಗೆ ಇವರಿಬ್ಬರು ಪರಸ್ಪರ ಮಾರ್ಗರಾಗಿದ್ದಾರೆ ಅಂತನ್ನೋದನ್ನು ಕೂಡ ಭಾಗವತ ತಾತ್ಪರ್ಯಕ್ಕನುಗುಣವಾಗಿ ನಾವು ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಏಷ ಹವೈ ಯಜ್ಞೋ ಅಂತ ಏನು ಯಜ್ಞ ಶಬ್ದ ಬರ್ತದೆ, ಹಾಗೆ ಇಮಂ ಯಜ್ಞಂ ಪುರೋದಧತ್ ಅಂತ ಈ ಮಂತ್ರದಲ್ಲಿ ಏನು ಯಜ್ಞ ಎಂಬ ಶಬ್ದ ಇದೆ. ಇವೆರಡೂ ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತಾನೆ, ಯಜ್ಞ ಅಂದರೆ ಶುದ್ಧ ಮಾಡ್ತಾನೆ ಅನ್ನೋ ಅರ್ಥವನ್ನೇ ಹೇಳ್ತವೆ. ಮತ್ತೆ ಭಾಗವತದಲ್ಲಿ ಬಂದಿರುವಂತಹ ಪರಿಸರ ಪದ್ಧತಿ ಅಥವಾ ಪ್ರಾಣ ಪದ್ಧತಿ ಎಂಬ ಶಬ್ದ ಯಾವ ಅರ್ಥವನ್ನ ಧ್ವನಿಸ್ತದ ಅದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ಕೂಡ ಧ್ವನಿಸ್ತದೆ ಅಂತ ಅನ್ನೋದನ್ನು ನೋಡಿದ್ದೀವಿ. ಪರಿಸರ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನನ್ನ ಮುಂದೆ ಇಟ್ಕೊಂಡು ಬರುವವನು ಭಗವಂತ ಅಂತ ಅರ್ಥ. ಬೃಹತಿ ಮಂತ್ರವು ಕೂಡ ಯಜ್ಞ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನನ್ನ ಮುಂದಿಟ್ಕೊಂಡು ಬರುವವನು ಅಂತ ಅರ್ಥ ಹೇಳ್ತದೆ. ಹೀಗೆ ಭಾಗವತದಲ್ಲಿ ಬಂದಿರುವ ಅರ್ಥವನ್ನೇ ಈ ಬೃಹತಿ ಮಂತ್ರ ಯಜ್ಞ ಎಂಬ ಶಬ್ದದಿಂದ ಹೇಳ್ತದೆ. ಬೃಹತಿ ಮಂತ್ರ ಯಾವ ಅರ್ಥವನ್ನ ವಿಸ್ತೃತವಾಗಿ ಹೇಳಿದೆಯೋ ಅದನ್ನೇ ವೀರಹ ಎಂಬ ಶಬ್ದ ಹೇಳ್ತದೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ವೀರಹ ಅಂದ್ರೆ ವೀರನಾದ ಪರಮಾತ್ಮ, ಹ ಯಾವತ್ತೂ ಕೂಡ ಜೀವನ ಜೊತೆಗೆ ಇರ್ತಾನೆ ಅಂತ ಒಂದರ್ಥ. ಜೀವನ ಯಜ್ಞದ ಜೊತೆಗೆ ಇರ್ತಾನೆ. ಅಥವಾ ವೀರ ಅಂದ್ರೆ ಮುಖ್ಯ ಪ್ರಾಣ,
ಆ ಮುಖ್ಯ ಪ್ರಾಣನ ಜೊತೆಗೆ ಪರಮಾತ್ಮ ಯಾವತ್ತೂ ಇರ್ತಾನೆ. ಮುಖ್ಯ ಪ್ರಾಣ ಇದ್ರೆ ಪರಮಾತ್ಮ ಇರ್ತಾನೆ, ಮುಖ್ಯ ಪ್ರಾಣ ಇಲ್ಲದೆ ಇದ್ರೆ ಪರಮಾತ್ಮ ಇರೋದಿಲ್ಲ. ಪರಮಾತ್ಮ ಇದ್ರೆ ಮುಖ್ಯ ಪ್ರಾಣ ಇರ್ತಾನೆ, ಪರಮಾತ್ಮ ಇಲ್ಲದೆ ಇದ್ರೆ ಮುಖ್ಯ ಪ್ರಾಣ ಇರೋದಿಲ್ಲ ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ಪರಿಸರ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವವನು ಅಂತ ಅರ್ಥ. ಯಜ್ಞ ಎಂಬ ಶಬ್ದವೂ ಕೂಡ ಯಜ್ಞ ಎಂಬ ಶಬ್ದದ ಭಾಗವಾದಂತಹ ಯ ಕಾರವೂ ಕೂಡ ಎಲ್ಲ ಕಡೆ ಸಂಚಾರ ಮಾಡುವವನು ಅನ್ನೋ ಅರ್ಥವನ್ನೇ ಹೇಳ್ತದೆ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ವೀರ ಅನ್ನೋ ಶಬ್ದವೂ ಕೂಡ ಎಲ್ಲ ಕಡೆ ಸಂಚಾರ ಮಾಡುವವನು, ತನ್ನ ಪರಾಕ್ರಮವನ್ನ, ತನ್ನ ಜ್ಯೇಷ್ಠತೆ ಶ್ರೇಷ್ಠತೆಯನ್ನ ಮೆರೆಯಿಸ್ತಾ ಎಲ್ಲ ಕಡೆ ಸಂಚಾರ ಮಾಡುವವನು ಅನ್ನೋ ಅರ್ಥವನ್ನೇ ಹೇಳ್ತದೆ. ಹೀಗೆ ಭಾಗವತದ ಪರಿಸರ ಎಂಬ ಶಬ್ದ, ಬೃಹತಿ ಮಂತ್ರದ ಯಜ್ಞ ಎಂಬ ಶಬ್ದ, ವಿಷ್ಣು ಸಹಸ್ರನಾಮ ಸ್ತೋತ್ರದ ವೀರ ಎಂಬ ಶಬ್ದ, ಇವು ಮೂರೂ ಶಬ್ದಗಳು ಕೂಡ ಹೆಚ್ಚು ಕಡಿಮೆ ಸಮಾನಾರ್ಥಕವಾಗಿವೆ ಅನ್ನೋದನ್ನೆಲ್ಲ ನಾವು ನೋಡಿದ್ದೇವೆ ಈ ಹಿಂದಿನ ಭಾಗದಲ್ಲಿ. ಏಕೆಂದರೆ ವೀರ ಅಂದ್ರೆ ವಿಕ್ರಾಂತಿಯನ್ನು ಮಾಡುವವನು. ವಿಕ್ರಾಂತಿ ಮಾಡುವುದು ಅಂದ್ರೆ ಕ್ರಾಂತಿ ಅಂದ್ರೆ ಗಮನ, ಪಾದಕ್ಷೇಪ. ವಿಕ್ರಾಂತಿ ಅಂದ್ರೆ ವಿಶಿಷ್ಟವಾದ ಪಾದಕ್ಷೇಪ, ಹೆಜ್ಜೆ ಇಡುವುದು. ಅದು ಗತಿಯೇ ಒಂದು ರೀತಿಯಲ್ಲಿ. ಹೀಗೆ ಆ ಮೂರು ಶಬ್ದಗಳಿಗೆ ಸಮಾನಾರ್ಥಗಳು ಇರುವುದನ್ನು ನಾವು ಕೂಡ ನೋಡಿದ್ದೇವೆ. ಇಷ್ಟಾದ ಮೇಲೆ ಈ ಮಂತ್ರದ ಭಾವಾರ್ಥವನ್ನು ಈಗ ನೋಡೋಣ. ಭಗವಂತನೇ, ನಮ್ಮೀ ಜೀವನವೆಂಬ ಯುದ್ಧದಲ್ಲಿ ನಮ್ಮವನಾದಂಥ ಪ್ರಾಣದೇವ ಇದ್ದರೆ ನೀನು ಎಂದಿಗೂ ಇರುವಿ. ಅವನಿಲ್ಲದೆ ಹೋದರೆ ನೀನು ಕೂಡ ಇರೋದಿಲ್ಲ. ಹೀಗೆ ನೀನು ಎಂದಿಗೂ ಪ್ರಾಣನನ್ನ ಮುಂದಿರಿಸಿಕೊಂಡೇ ಇರುತ್ತಿ. ಪ್ರಾಣನು ಕೂಡ ನಿನ್ನನ್ನ ಅನುಸರಿಸಿಕೊಂಡೇ ಇರ್ತಾನೆ. ನಮ್ಮೀ ಜೀವನ ದುಷ್ಟಶಕ್ತಿಗಳ ವಿರುದ್ಧವಾಗಿ ನಡೆಸುವಂತಹ ಒಂದು ಹೋರಾಟ ಹೌದು, ಆದರೆ ಹೋರಾಟ ಮಾತ್ರ ಅಲ್ಲ, ನಿನ್ನ ಪೂಜೆಗಾಗಿ ಅರ್ಪಿತವಾದಂತಹ ಯಜ್ಞವೂ ಹೌದಿದು. ಈ ಯಜ್ಞದ ಅಧಿಪತಿ ನೀನು, ಆದ್ರಿಂದ ನೀನು ಮಘವ. ಆದ್ರಿಂದ ನೀನು ಯಶಸ್ವಿಯಾದ್ರಿಂದಲೂ ನೀನು ಮಘವ, ಬಲಿಷ್ಠನಾದವನು, ವಜ್ರಧರ ನೀನು, ಜ್ಞಾನಾನಂದ ರೂಪ. ಅಂಥ ನೀನು ನಮ್ಮ ಜೀವನವೆಂಬ ಯಜ್ಞದ ಆರಂಭದಿಂದ ಅಂತ್ಯದವರೆಗೂ ಕೂಡ ನಮ್ಮೊಡನೆ ಇರಬೇಕು ಅಂತ ನಾವು ನೀನು ಪ್ರಾರ್ಥಿಸ್ತೇವೆ. ಈ ಯಜ್ಞದಲ್ಲಿ ನೀನು ನಮ್ಮೊಡನೆ ಇರಬೇಕು. ಮತ್ತೆ ಜೀವನವೆಂಬ ಹೋರಾಟದಲ್ಲೂ ಕೂಡ ನೀನು ಮತ್ತು ಪ್ರಾಣ ಇಬ್ಬರು ಕೂಡ ಇದ್ದು ನಮ್ಮ ದುಷ್ಟಶಕ್ತಿಗಳನ್ನು ಸದೆಬಡಿದು ನಮ್ಮ ಸಾಧನೆಗೆ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಈ ಸಾಧಕಂದು. ಇನ್ನು ಮುಂದೆ ವೀರಹ ಎಂಬ ಶಬ್ದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು, ಸಂಗ್ರಹಕಾರರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಈರ ಅಂದ್ರೆ ವಿಶೇಷವಾಗಿ ನಮ್ಮನ್ನೆಲ್ಲವನ್ನು ಪ್ರೇರಿಸುವಂಥವನು. ಈರ ಅಂದ್ರೆ ಪ್ರೇರಿಸುವವನು ಅಂತ ಅರ್ಥ. ಅಂದ್ರೆ ವಿಶೇಷವಾಗಿ ನಮ್ಮೆಲ್ಲರನ್ನು ಪ್ರೇರಿಸುವ ಈರ ಮುಖ್ಯ ಪ್ರಾಣನಲ್ಲಿ ನೀನು ಇದ್ದಿ. ಹ ಅಂದ್ರೆ ಅವನಲ್ಲಿ ಇರುವವನು, ಆದ್ದರಿಂದ ನೀನು ವೀರಹ. ವಿಶೇಷೇಣ ಈರಯತಿ ಪ್ರೇರಯತಿ ಇತಿ ವೀರಹ ಮುಖ್ಯ ಪ್ರಾಣ. ಈರಗತವು ಅಂತ ಧಾತು ಇದೆ. ಅದರಲ್ಲಿ ಅವನಲ್ಲಿ ಹಂತಿ ಅಂದ್ರೆ ನಿಯಾಮಕನಾಗಿದ್ದಾನೆ, ಪ್ರಾಣನನ್ನು ಅಧಿಷ್ಠಾನನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಆ ಭಗವಂತನನ್ನು ವೀರಹ ಅಂತ ಹೇಳ್ತಾರೆ. ವೀರಹ ಎಂಬ ಶಬ್ದಕ್ಕೆ ನಾನು ವೀರನಾದ ಮುಖ್ಯ ಪ್ರಾಣನ ಜೊತೆಗೆ ಇರುವಂಥವನು ಅಂತ ಅರ್ಥ ಹೇಳಿದ್ದೆ, ವೀರೇಣ ಹಂತಿ ಅಂತ. ಇಲ್ಲಿ ವೀರೇ ಹಂತಿ ಸಪ್ತಮಿ ತತ್ಪುರುಷ ಇದೆ. ಅಂತೂ ವೀರ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಬೇಕು. ಅದು ಒಂದು ವಿಶಿಷ್ಟವಾದ ಅರ್ಥವೇ. ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಈ ಮುಖ್ಯ ಪ್ರಾಣ ಜಗತ್ತಿಗೆಲ್ಲ ಪ್ರೇರಕ ಆದರೆ ಆ ಮುಖ್ಯ ಪ್ರಾಣನಿಗೆ ಪರಮಾತ್ಮ ಪ್ರೇರಕ. ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ತಲವಕಾರ ಉಪನಿಷತ್ತು ಅದನ್ನು ವರ್ಣಿಸ್ತದೆ.
ಕೇನ ಪ್ರೇರಿತಂ ಯಾತಿ ಪ್ರಾಣ ಸರ್ವೋತ್ತಮಸ್ತಥ ಅಂತ ಅಲ್ಲಿ ಭಾಷ್ಯದಲ್ಲಿ ಕೂಡ ಆಚಾರ್ಯರು ಹೇಳ್ತಾರೆ. ಹೀಗೆ ಮುಖ್ಯ ಪ್ರಾಣ ಭಗವಂತನ ಪ್ರೇರಣೆಗೆ ಅನುಗುಣವಾಗಿ ನಡೀತಾನೆ, ಇದು ಅದರ ತಾತ್ಪರ್ಯ. ಮುಂದೆ ವೀರರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳ ಒಳಗೆ ಅವರ ಅಂತರ್ಯಾಮಿಯಾಗಿ ಈ ಭಗವಂತ ಇದ್ದಾನೆ. ತತ್ವಾಭಿಮಾನಿ ದೇವತೆ ಮುಖ್ಯ ಪ್ರಾಣನೂ ಹೌದು. ತತ್ವಾಭಿಮಾನಿ ದೇವತೆಗಳೆಲ್ಲರನ್ನೂ ವೀರ ಅಂತ ಶಬ್ದ ತಗೊಂಡಾಗ ಅಲ್ಲಿ ಮುಖ್ಯ ಪ್ರಾಣನೂ ಬರ್ತಾನೆ. ಆದರೂ ಮುಖ್ಯ ಪ್ರಾಣನನ್ನು ಪ್ರತ್ಯೇಕವಾಗಿ ಅನುಸಂಧಾನಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಅರ್ಥ ಹೇಳ್ತಾರೆ ಅಷ್ಟೆ. ನಮ್ಮ ಶರೀರದಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇತ್ಯಾದಿಗಳನ್ನು ಪ್ರೇರಿಸುವಂತಹ ಎಲ್ಲ ದೇವತೆಗಳೇನಿದ್ದಾರೆ ಅವರಲ್ಲಿ ಈ ಭಗವಂತ ಇದ್ದಾನೆ ಅಂತ ಅರ್ಥ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ: ಅಧಿಭೂತಂ ಸರ್ವಜೀವಾಃ ಅಧ್ಯಾತ್ಮಂ ತಚ್ಛರೀರಕಾಃ ದೇವತಾಸ್ತಾ ಸ್ವಲೋಕಸ್ಥಾಃ ಅಚಿದೈವಾಭಿಧಾಮತಾಃ ಲೋಕಾಭಿಮಾನಿನ್ಯಸ್ತಾಃ ಏವ ಅಧಿಲೋಕಾಃ ಇತೀರಿತಾಃ ಯಜ್ಞಾಭಿಮಾನಿನೋ ದೇವಾಃ ಯಜ್ಞ ಇತಿ ಸ್ಮೃತಾಃ ಅಂತ. ಜೀವಾತ್ಮರ ಶರೀರದಲ್ಲಿ ಇಂದ್ರಿಯಾದಿಗಳನ್ನ ಪ್ರೇರಿಸ್ತಾ ಏನು ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರಿಗೆ ಅಧ್ಯಾತ್ಮ ಅಂತ ಹೆಸರು. ಲೋಕದ ಅಭಿಮಾನಿ ದೇವತೆಗಳನ್ನ ಅಧಿಲೋಕ ದೇವತೆಗಳು ಅಂತ ಅಧಿಲೋಕ ಅಂತ ವರ್ಣನೆ ಮಾಡ್ತಾರೆ. ಯಜ್ಞಕ್ಕೆ ಅಭಿಮಾನಿಯಾದ ದೇವತೆಗಳು ಅಧಿಯಜ್ಞ ಅಂತ ಕರೆಸ್ಕೋತಾರೆ. ಈ ಮೂರೂ ಜನ ಅಧ್ಯಾತ್ಮ, ಅಧಿಲೋಕ ಮತ್ತೆ ಅಧಿಯಜ್ಞ ಈ ಮೂರು ವರ್ಗದ ತತ್ವಾಭಿಮಾನಿ ದೇವತೆಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಹೀಗೆ ಮುಖ್ಯ ಪ್ರಾಣನಲ್ಲಿ ಮತ್ತೆ ತತ್ವಾಭಿಮಾನಿ ದೇವತೆಗಳೆಲ್ಲರಲ್ಲಿ ಪರಮಾತ್ಮ ಇದ್ದಾನೆ. ಅದಲ್ಲದೆ ವೀರ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಕೂಡ ಅರ್ಥ ಮಾಡಬಹುದು. ಇಲ್ಲಿ ಸಂಗ್ರಹಕಾರರು ಅದನ್ನು ಕೊಟ್ಟಿಲ್ಲ. ತತ್ವಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣ, ಲಕ್ಷ್ಮೀದೇವಿ ಎಲ್ಲ ಸೇರಿ ಹೋಗಿದ್ದಾರೆ. ಆದರೂ ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಒಂದು ಬಾರಿ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ವೀರ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಕೂಡ ಅರ್ಥ ಮಾಡಿಕೊಂಡು ಅವಳಲ್ಲೇ ಅಂತರ್ಗತನಾಗಿರುವಂಥವನು, ಅವಳನ್ನು ಪ್ರೇರಿಸುವಂಥವನು, ಇರುವಂಥವನು ಅಂತ ನಾವೀ ಅರ್ಥವನ್ನು ಇಟ್ಕೊಳ್ಳೋಣ. ಲಕ್ಷ್ಮೀದೇವಿ ಅವಳೇ ಮುಖ್ಯವಾಗಿ ಪ್ರೇರಕಳು ಮುಖ್ಯ ಪ್ರಾಣನಿಗಿಂತ. ಅವಳು ಸಕಲ ವಾಂಗ್ಮಯದ ಮತ್ತು ಮನಸ್ಸಿನ ದೇವತ. ಆದ್ದರಿಂದ ಅವಳೇ ವೀರ ಅಂತ ಕರೆಸ್ಕೊಂಡಿದ್ದಾಳೆ. ಮುಖ್ಯ ಪ್ರಾಣ ಸರ್ವ ಪ್ರೇರಕ ಅನ್ನೋದಕ್ಕಿಂತ ಹೆಚ್ಚು ಸರ್ವ ಪ್ರೇರಕಳು, ಎಲ್ಲ ಜೀವಿಗಳನ್ನು ಕೂಡ ಪ್ರೇರಿಸುವವಳು ಅವಳು ಈ ಲಕ್ಷ್ಮೀದೇವಿ ವೀರ. ಅವಳೊಳಗೆ ಹಂತಿ ನಿಯಾಮಕನಾಗಿದ್ದಂಥವನು ಭಗವಂತ, ಆತ ವೀರಹ ಅಂತ ನಾವು ತಿಳ್ಕೊಳ್ಬಹುದು. ಬೃಹದಾರಣ್ಯಕದಲ್ಲಿ ಒಂದು ಕಡೆ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಲಕ್ಷ್ಮೀದೇವಿ ಬಗ್ಗೆ ವರ್ಣನೆ ಮಾಡ್ತಾರೆ. ಪೂರ್ವಪ್ರಜ್ಞಾ ಅಂದ್ರೆ ಯೋಗ್ಯತೆ, ಜೀವನ ಯೋಗ್ಯತೆ. ಆ ಜೀವನ ಯೋಗ್ಯತೆಗೆ ಲಕ್ಷ್ಮೀದೇವಿ ಅಭಿಮಾನಿನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಯೋಗ್ಯತೆಗೆ ಅನುಸಾರವಾಗಿ ಕೆಲಸ ಮಾಡೋದು, ಯೋಗ್ಯತೆಗೆ ವಿರುದ್ಧವಾಗಿ ಯಾರೂ ಕೆಲಸ ಮಾಡೋದಿಲ್ಲ. ಆ ಯೋಗ್ಯತೆ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯ ಪ್ರೇರಣೆಗೆ ಅನುಸಾರವಾಗಿ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡ್ರೆ ತಪ್ಪಿಲ್ಲ. ಮತ್ತೆ ಈ ವೀರ ಅಂದ್ರೆ ಮುಖ್ಯ ಪ್ರಾಣ, ವೀರ ಅಂದ್ರೆ ಲಕ್ಷ್ಮೀದೇವಿ, ವೀರರು ಅಂದ್ರೆ ಎಲ್ಲ ದೇವತೆಗಳು. ಇವರೆಲ್ಲರನ್ನು ಹಂತಿ ಪರಮಾತ್ಮ ಕೊಲ್ಲುತ್ತಾನೆ, ಇಲ್ಲಿಯವರೆಗೆ ಪ್ರೇರಿಸ್ತಾನೆ ಅಂತ ನೋಡಿದ್ದೇವೆ. ವೀರಳಾದ ಲಕ್ಷ್ಮೀದೇವಿ, ವೀರನಾದ ಮುಖ್ಯ ಪ್ರಾಣ, ವೀರರಾದಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ ಪರಮಾತ್ಮ ಹಂತಿ ನಾಶಪಡಿಸ್ತಾನೆ, ಅವರನ್ನು ಹುಟ್ಟಿಸ್ತಾನೆ ಮತ್ತು ನಾಶಪಡಿಸ್ತಾನೆ. ಚತುರ್ಮುಖ ಮತ್ತು ಮುಖ್ಯ ಪ್ರಾಣದವರೆಗೆ ಪ್ರತಿಯೊಬ್ಬರಿಗೂ ಕೂಡ ಭೌತವಾದಂತಹ ದೇಹ ಬಂದೇ ಬರ್ತದೆ. ಆ ಭೌತವಾದ ದೇಹವನ್ನು ಪರಮಾತ್ಮ ಕಿತ್ತುಕೊಂಡು ಅವರನ್ನು ಮುಕ್ತಿ ಕಳಿಸ್ತಾನೆ. ಕಲ್ಪದ ಆರಂಭದಲ್ಲಿ, ಸೃಷ್ಟಿ ಆರಂಭದಲ್ಲಿ ಅವರಿಗೆ ಆ ಶರೀರವನ್ನು ಕೊಡ್ತಾನೆ ಮತ್ತೆ ಕಿತ್ಕೋತಾನೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಲಕ್ಷ್ಮೀದೇವಿಗೆ ಭೌತವಾದ ದೇಹವನ್ನು ಕೊಡದೇ ಇರಬಹುದು, ಆದರೆ ಶಿಸೃಕ್ಷುತ್ವ,
ಸೃಷ್ಟಿ ಮಾಡಬೇಕೆಂಬ ಬಯಕೆಯನ್ನು ಅವಳಿಗೆ ಕೊಡ್ತಾನೆ. ಆ ಮೂಲಕ ಅವಳಿಗೊಂದು ಉತ್ಪತ್ತಿ, ಅವಳಿಗೂ ಒಂದು ನಾಶವನ್ನು ಭಗವಂತ ಮಾಡ್ತಾನೆ. ಹಂತೆ ನಾಶ ಮಾಡ್ತಾನೆ. ಹೇಗೆಂದ್ರೆ ಅಪೂರ್ಣತ್ವ ಎಂಬ ನಾಶ ಅವಳಿಗೂ ಕೂಡ ಇದ್ದೇ ಇದೆ. ಆದ್ದರಿಂದ ಭಗವಂತ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಮತ್ತೆ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನ ಹಂತಿ ನಾಶಪಡಿಸುವವನಾದ್ರಿಂದ ಆ ದೃಷ್ಟಿಯಿಂದಲೂ ಆತ ವೀರಃ. ವೀರ ಶಬ್ದವಾಚ್ಯರಾದಂಥ ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಮತ್ತು ತತ್ವಾಭಿಮಾನಿ ದೇವತೆಗಳನ್ನ ಬಲ್ಲವನು, ಅವರವರ ಯೋಗ್ಯತೆಯನ್ನು ಬಲ್ಲವನು, ಅದರಂತೆ ಅವರೆಲ್ಲರನ್ನೂ ಮುನ್ನಡೆಸುವವನು ಅಂತ ಅದರ ಅರ್ಥ. ವಿ ಅಂದ್ರೆ ಗರುಡ, ಈರ ಅಂದ್ರೆ ಮುಖ್ಯ ಪ್ರಾಣ, ಅವರ ಮೂಲಕ ಅಂದ್ರೆ ಸಂಚಾರ ಮಾಡುವವನು. ಗರುಡ ವಾಹನ ಮತ್ತೆ ವಾಯುವಾಹನ ಅಂತ ಪರಮಾತ್ಮನನ್ನ ಹೇಳುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ವೀರರು ಅಂದ್ರೆ ಪರಾಕ್ರಮಿಗಳಾದಂಥ ಯಾರೇ ವ್ಯಕ್ತಿಗಳು, ಅವರೆಲ್ಲರಲ್ಲಿ ಸನ್ನಿಹಿತನಾಗಿರುವಂಥವನು. ಜಗತ್ತಿನಲ್ಲಿ ಯಾವುದೇ ಒಂದು ವಿಶಿಷ್ಟವಾದ ಸಂಗತಿ ಇದ್ರೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜವಂಶ ಸಂಭವಂ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿರುವಂತೆ, ಯಾವುದೇ ವಿಶಿಷ್ಟವಾದ ಸಂಗತಿ ವಸ್ತು ಏನಿದೆ ಅದರಲ್ಲೆಲ್ಲ ಭಗವಂತನ ವಿಭೂತಿ ರೂಪ ಇರುವುದರಿಂದ ಆ ವಸ್ತುವಿಗೆ, ಆ ವ್ಯಕ್ತಿಗೆ ಆ ವೈಶಿಷ್ಟ್ಯ ಬಂದಿರ್ತದೆ. ವೀರರಿಗೆ, ಪರಾಕ್ರಮಿಗಳಿಗೆ ಆ ಒಂದು ವೈಶಿಷ್ಟ್ಯ ಬರಲಿಕ್ಕೆ ಈ ಪರಮಾತ್ಮನ ವಿಭೂತಿ ರೂಪವೇ ಕಾರಣ. ಅದಕ್ಕೆ ವೀರರಲ್ಲಿ ಇರುವವನು ಅಂತ ಅದರ ಅರ್ಥ. ವಿಗತಃ ಈರಃ ಅಂತ ಇನ್ನೊಂದು ಅರ್ಥ. ಈರ ಅಂದ್ರೆ ಪ್ರೇರಕ. ಭಗವಂತನಿಗೆ ಈರ ಅಂದ್ರೆ ಪ್ರೇರಕ, ವಿಗತ. ಭಗವಂತನಿಗೆ ಮತ್ತೊಬ್ಬ ಪ್ರೇರಕ ಯಾರೂ ಇಲ್ಲ. ವಿಗತಃ ಈರಃ ಯಶಸಃ ವೀರಃ. ಹೀಗೆ ತನ್ನ ಸ್ಥಾನಕ್ಕಿಂತಲೂ ಮೇಲಿರುವ ಮತ್ತೊಬ್ಬ ವ್ಯಕ್ತಿ ಈ ಭಗವಂತನಿಗೆ ಇಲ್ಲ. ಇವನು ಅಂದ್ರೆ ಸರ್ವ ಸಂಹಾರಕ. ಈ ಎಲ್ಲ ಕಾರಣದಿಂದ ಆತನನ್ನ ವೀರಃ ಅಂತ ಹೇಳ್ತಾರೆ. ಮುಂದೆನೂ ಕೂಡ ವೀರಃ ಅಂತ ಶಬ್ದ ಬರೋದಿದೆ. ಅದರ ಹೆಚ್ಚಿನ ಅರ್ಥಗಳನ್ನ ಆ ಪ್ರಸಂಗದಲ್ಲಿ ಇನ್ನೊಂದು ಬಾರಿ ನೋಡೋಣ. ವೀರಃ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಯಾವುದೇ ಅರ್ಥವನ್ನು ಬರೆದಿಲ್ಲ. ಮತ್ತೆ ಶಾಂಕರ ಭಾಷ್ಯಕ್ಕನುಸಾರವಾಗಿ ವೀರರು ಅಂದ್ರೆ ದುಷ್ಟರಾದಂಥ ರಾಕ್ಷಸರು. ಅವರೆಲ್ಲರನ್ನೂ ಕೂಡ ಧರ್ಮದ ಸ್ಥಾಪನೆಗಾಗಿ ನಾಶಪಡಿಸುವವನು. ಅದಕ್ಕಾಗಿ ಆತನನ್ನ ವೀರಃ ಅಂತ ಹೇಳಬೇಕು. ಇದು ಈ ಬೃಹತಿ ಮಂತ್ರದಲ್ಲಿ ಬಂದಿದೆ. ದುಷ್ಟಶಕ್ತಿಗಳೊಡನೆ ನಾವು ಮಾಡುವಂತಹ ಹೋರಾಟ, ಆ ಹೋರಾಟದಲ್ಲಿ ನೀನು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರಬೇಕು ಅಂತ. ಅಲ್ಲಿ ಬರುವಂತಹ ಆ ವೀರರು, ದುಷ್ಟ ಶಕ್ತಿಗಳಲ್ಲಿ ಸೇರಿದಂತಹ ವೀರರನ್ನ ನೀನು ಯಾವತ್ತೂ ಸದೆ ಬಡಿಬೇಕು. ಪರಾಶರ ಭಟ್ಟರು ಹೀಗರ್ಥ ಬರೀತಾರೆ, ತನ್ನ ಧ್ಯಾನಕ್ಕೆ ಭಂಗವನ್ನು ತರುವಂತಹ ವೀರರನ್ನ ಸಂಹರಿಸುವವನು ಅಂತ. ಸ್ವಧ್ಯಾನ ಭಂಜಕಾನ್ ವೀರಾನ್ ಹಂತಿ ಎಸ್ ಸತು ವೀರಃ. ಭಗವಂತ ವ್ಯಾಸ, ಕಪಿಲ, ದತ್ತಾತ್ರೇಯ, ನರನಾರಾಯಣ ಮೊದಲಾದ ರೂಪದಲ್ಲಿ ಋಷಿ, ಅವನ ಧ್ಯಾನಕ್ಕೆ ಭಂಗ ತರುವಂತಹ ಬೇರೆ ಯಾರೇ ಏನಿದ್ದಾರೆ ಅವರೆಲ್ಲರನ್ನೂ ಅವನು ಸದೆ ಬಡಿತಾನೆ, ದೂರ ಇಡ್ತಾನೆ, ನಿಯಂತ್ರಿಸ್ತಾನೆ ಅಂತ ಅದಕ್ಕೆ ಅರ್ಥ ಮಾಡ್ಕೋಬಹುದು. ತನ್ನ ಧ್ಯಾನಕ್ಕೆ ಭಂಗ ತರುವ ವೀರರನ್ನು ಸಂಹರಿಸುವವನು ಅಂತ ಪರಾಶರ ಭಟ್ಟರು ಹೇಳಿರೋದು. ಸ್ವಧ್ಯಾನ ಅಂದ್ರೆ ತಾನು ಕಪಿಲಾದಿ ರೂಪಗಳಲ್ಲಿ, ನಾರಾಯಣಾದಿ ರೂಪಗಳಲ್ಲಿ, ನಾರಾಯಣ ಋಷಿ ಎಂಬ ರೂಪದಲ್ಲಿ ಮಾಡುವಂತಹ ಧ್ಯಾನ, ಅದಕ್ಕೆ ಭಂಗ ತರುವವರನ್ನು ಸಂಹರಿಸ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಸತ್ಯಸಂಧ ಸ್ವಾಮಿಗಳು ಅರ್ಥ ಹೇಳುವಂತೆ ವಾಯುವಿನ ದ್ವೇಷಿಗಳನ್ನ ಸಂಹಾರ ಮಾಡುವವನು, ಗರುಡ ಮತ್ತೆ ವಾಯುಗಳ ಮೂಲಕ ಸಂಚಾರ ಮಾಡುವವನು ಅಂತ ಅರ್ಥ ಆಗ್ತದೆ. ಆ ವೀರರು ಅಂದ್ರೆ ವಾಯುವಿನ ದ್ವೇಷಿಗಳು. ಅದು ಹೇಗೆ ಅನ್ನೋದನ್ನ ಹೀಗೆ ನೋಡೋಣ ಈಗ. ವಿಗತಃ ಈರಃ ವಾಯು ಏಭ್ಯಸ್ತೆ ವೀರಾಹ ವಾಯುದ್ವೇಷಿಣಃ ಅಂತ ಅರ್ಥ ಸತ್ಯಸಂಧ ಸ್ವಾಮಿ ಹೇಳೋದು. ಏಭ್ಯ ಯಾವ ತಮೋಯೋಗ್ಯರು, ದುಷ್ಟರು, ಅವರಿಂದ ಈರಃ ಪ್ರಾಣದೇವನು ವಿಗತಃ ದೂರ ಇದ್ದಾನು. ಯಾರ ಹೃದಯದಲ್ಲಿ ಮುಖ್ಯ ಪ್ರಾಣನಿಗೆ ಸ್ಥಾನ ಇಲ್ಲವೋ ಅಂಥವರು ವೀರರು ಅಂತ ಅರ್ಥ. ಮುಖ್ಯ ಪ್ರಾಣನನ್ನ ದೂರ ಇಟ್ಟವರು, ತಾವೇ ಮುಖ್ಯ ಪ್ರಾಣನಿಂದ ದೂರ ಇರುವಂಥವರು
ಅವರೇ ವೀರರು. ಮುಖ್ಯ ಪ್ರಾಣನನ್ನು ದೂರ ಇಟ್ಟ ಮೇಲೆ ಆ ಮುಖ್ಯ ಪ್ರಾಣನ ಪ್ರತೀಕದಲ್ಲಿಯೇ ನಮಗೆ ಭಗವಂತನನ್ನ ಕಾಣಬೇಕಾದ್ದರಿಂದ ಮುಖ್ಯ ಪ್ರಾಣನನ್ನು ದೂರ ಇಟ್ಟವರ ಸಮೀಪಕ್ಕೆ ಭಗವಂತ ಕೂಡ ಹೋಗೋದಿಲ್ಲ. ಅಂಥವರನ್ನು ಭಗವಂತ ನಾಶಪಡಿಸ್ತಾನೆ. ವೀರ ಆದಂತಹ ಮುಖ್ಯ ಪ್ರಾಣ, ವೀರ ಶೂರ ಹೆಬ್ಬಂಡೆಯಂತೆ ಆಖಣಾಶ್ಮ ಸಮನಾದಂತಹ ಮುಖ್ಯ ಪ್ರಾಣ, ಅವನಲ್ಲಿ ನಾವು ಭಗವಂತನನ್ನು ಕಾಣಬೇಕು. ವಾಯು ಮುಖ್ಯ ಧ್ಯೇಯ ಅಂತ ಭಾಗವತನು ಹೇಳಿದೆ. ಬೃಹದಾರಣ್ಯಕ, ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳಂತೂ ಬೇರೆ ಬೇರೆ ಪ್ರತೀಕಗಳಲ್ಲಿ ದೇವತೆಗಳು ಭಗವಂತನನ್ನು ಉಪಾಸಿಸಿದರು. ಆದರೆ ಅಗ್ನಿ ಮತ್ತೆ ನಾಸಿಕ್ಯ ವಾಯು ಇತ್ಯಾದಿ ಸಕಲ ಪ್ರತೀಕಗಳನ್ನು ಕೂಡ ಈ ದೈತ್ಯರು ನಾಶಪಡಿಸಿದರು. ಆ ಪ್ರತೀಕಗಳಲ್ಲಿ ನಡೆಯುವಂತಹ ಉಪಾಸನೆಗೆ ಭಂಗ ತಂದೊಡ್ಡಿದರು. ಆಗ ತಮ್ಮ ಉದ್ಗೀತಂ ಉಪಾಸನಚಕ್ರ ಇದೆ, ಆ ಪ್ರಾಣನನ್ನೇ ಉದ್ಗೀತ ಅಂತ ಉಪಾಸನೆ ಮಾಡಿದರು. ಆಗ ಆ ಮುಖ್ಯ ಪ್ರಾಣನನ್ನ ಅಶುದ್ಧಗೊಳಿಸುವಂತಹ ದೇವತೆಗಳ ಆ ದೈತ್ಯರ ಪ್ರಯತ್ನಕ್ಕೆ ಹಿನ್ನಡೆ ಆಯಿತು ಅಂತ ಅಲ್ಲೆಲ್ಲ ಬರ್ತದೆ. ಇದು ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಭಗವಂತನನ್ನ ಉಪಾಸಿಸುವ ಮಹತ್ವ. ಆದರೆ ಯಾರು ಮುಖ್ಯ ಪ್ರಾಣನನ್ನು ದೂರ ಇಟ್ಟಿದ್ದಾರೋ ಅವರು ಭಗವಂತನನ್ನು ದೂರ ಇಟ್ಟಂತೇನೆ. ಅದಕ್ಕಾಗಿ ಭಗವಂತ ಅಂಥವರನ್ನು ನಾಶ ಮಾಡ್ತಾನೆ ಅಂತದರ ಅರ್ಥ. ಮತ್ತೆ ಈಗಾಗಲೇ ನಾವು ಒಂದು ಅರ್ಥ ನೋಡಿದ್ದೇವೆ. ವಿ ಅಂದ್ರೆ ಗರುಡ, ಈರ ಅಂದ್ರೆ ವಾಯು, ಅವರಿಬ್ಬರನ್ನು ಏರಿ ಸಂಚಾರ ಮಾಡುವವನು ಅಂತ. ವಾಯುವಾಹನ ಮತ್ತು ಗರುಡ ವಾಹನ. ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥವನ್ನೇ ನಮ್ಮ ಗುರುಗಳು ಸುಗ್ರೀ ರಾಘವೇಂದ್ರಾಚಾರ್ಯರು ತಮ್ಮ ಸಂಗ್ರಹದಲ್ಲಿ ಹೇಳಿದರು. ಹೀಗೆ ವೀರಹ ಎಂಬ ಶಬ್ದದ ಅನೇಕ ಅರ್ಥಗಳನ್ನು ನಾವು ಇಲ್ಲಿವರೆಗೆ ನೋಡಿದ್ದೇವೆ. ನಮ್ಮ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ, ಉಳಿದೆಲ್ಲ ತತ್ವಾಭಿಮಾನಿ ದೇವತೆಗಳು, ಇವರೆಲ್ಲರನ್ನೂ ಪ್ರೇರಿಸುವ, ಅವರೆಲ್ಲರನ್ನೂ ನಾಶಪಡಿಸುವ, ಅವರೆಲ್ಲರ ಯೋಗ್ಯತೆಯನ್ನು ಬಲ್ಲಂತಹ ಪರಮಾತ್ಮನನ್ನ ವೀರಹ ಅಂತ ಕರೀತಾರೆ. ತಾರತಮ್ಯಕ್ಕನುಗುಣವಾಗಿ ಎಲ್ಲ ದೇವತೆಗಳನ್ನು ಕೂಡ ನಾವಲ್ಲಿ ವೀರ ಎಂಬ ಶಬ್ದದಿಂದ ಸ್ಮರಿಸಿ ಅವರನ್ನು ನಿಯಂತ್ರಿಸುವ ಪರಮಾತ್ಮನನ್ನ ಧ್ಯಾನಿಸಿದಂತಾಗ್ತದೆ. ವೀರರು ಅಂದರೆ ಶ್ರೇಷ್ಠರು. ತಮ್ಮ ಕ್ಷೇತ್ರಗಳಲ್ಲಿ, ತಮ್ಮ ತತ್ವದಲ್ಲಿ ತಾವು ಯಾವ್ಯಾವ ತತ್ವವನ್ನು ನಿಯಂತ್ರಿಸಬೇಕಾಗಿದೆಯೋ ಆ ತತ್ವದ ವಿಷಯದಲ್ಲಿ ಶ್ರೇಷ್ಠರಾದವರು. ಅವರೆಲ್ಲರನ್ನೂ ಭಗವಂತ ನಿಯಂತ್ರಿಸ್ತಾ ಇದ್ದಾನೆ. ಅದಕ್ಕಾಗಿ ಅವನನ್ನ ವೀರಹ ಅಂತ ಹೇಳಬೇಕು. ಮತ್ತೆ ನಮಗೆ ವೀರಹ ಎಂಬ ಶಬ್ದದ ಅರ್ಥವನ್ನು ನಾವು ನೋಡುವಾಗ ಭಾಗವತದ ಪರಿಸರ ಎಂಬ ಶಬ್ದ, ವೀರಹ ಎಂಬ ಶಬ್ದಕ್ಕೆ ಹೊಂದಿಕೊಂಡದ್ದು ಭಾಗವತದ ಪರಿಸರ ಪದ್ಧತಿ ಎಂಬ ಶಬ್ದ, ಮತ್ತೆ ಬೃಹತಿ ಮಂತ್ರದ ಇಮಂ ಯಜ್ಞಂ ಪುರೋದಧತ್ ಅನ್ನುವಂಥ ಒಂದು ಶಬ್ದ. ಹೀಗೆ ಪರಿಸರ ಪದ್ಧತಿ, ಇಮಂ ಯಜ್ಞಂ ಪುರೋದಧತ್ ಮತ್ತೆ ವೀರಹ, ಈ ಮೂರು ಶಬ್ದಗಳು ಯಾವ ರೀತಿಯಾಗಿ ಒಂದು ಘನಿಷ್ಠವಾದ ಸಂಬಂಧವನ್ನು ಹೊಂದಿವೆ ಅಂತನ್ನೋದನ್ನೆಲ್ಲ ನಾವು ಇಲ್ಲಿಯವರೆಗೆ ನೋಡಿದ್ದೇವೆ. ವೀರರಾದ ಲಕ್ಷ್ಮೀದೇವಿ, ಪ್ರಾಣದೇವ ಮತ್ತು ತತ್ವಾಭಿಮಾನಿ ದೇವತೆಗಳು ನಮ್ಮ ಜೀವನವೆಂಬ ಯಜ್ಞದಲ್ಲಿ ಹೇಗೆ ಪ್ರಧಾನ ಪಾತ್ರ ವಹಿಸ್ತಾರೆ ಮತ್ತು ನಮ್ಮ ಜೀವನದ ಹೋರಾಟದಲ್ಲಿ ದುಷ್ಟಶಕ್ತಿಗಳ ವಿರುದ್ಧ ನಮ್ಮ ಅಂತರಂಗದಲ್ಲಿ ಇರುವಂತಹ 6 ವೈರಿಗಳು, ಕಾಮಕ್ರೋಧಾದಿ 6 ವೈರಿಗಳ ವಿರುದ್ಧ ನಾವು ಹೋರಾಟ ಮಾಡುವಾಗಲೂ ಕೂಡ ಅವರು ಹೇಗೆ ನಮಗೆ ಸಹಾಯಕರಾಗಿರ್ತಾರೆ ಅಂತ ಅನ್ನೋದನ್ನು ಎಲ್ಲವನ್ನು ಕೂಡ ನೋಡಿದ್ದೇವೆ. ನಮ್ಮ ಸಾಧನೆಯನ್ನು ಸುಗಮವಾಗಿ ನಾವು ಮುನ್ನಡೆಸುವ ದೃಷ್ಟಿಯಿಂದಲೂ ಸಾಧನೆಗೆ ವಿಘ್ನ ತಂದೊಡ್ಡುವಂತಹ ಅನೇಕ ದುಷ್ಟ ದೈತ್ಯರ ಸಂಹಾರವನ್ನು ಭಗವಂತ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ಒಂದು ನಾಮ ಇದು. ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.